ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬವಿಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬುಧವಾರ ಆಗಿತ್ತು, ಹಾಗೆ ದಸರಾ ಹಬ್ಬನೂ ಕೂಡ. ಸೊ ಅದೇ ಕಾರಣಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗಿ ಹೊರಟೆ. ಹಾಗೆ ನನ್ನ ರಥನೂ ರೆಡಿ ಮಾಡಿದ್ದೆ. ರೆಡಿ ಮೀನ್ಸ್ ಪೂಜೆ ಮಾಡಿದ್ದೆ, ದಸರಾ ಹಬ್ಬ ಅಲ್ವಾ ಅಂತ. ಎಲ್ಲನೂ ಮುಗಿಸಿ ನಾನು ಆಫೀಸಲ್ಲಿ ಪೂಜೆ ಇತ್ತು ಅಂತ ಹೊರಟೆ. ಆಲ್ರೆಡಿ ಲೇಟ್ ಆಗೋಗಿತ್ತು, ಬಟ್ ಲೇಟ್ ಆದಾಗಲೇ ಏನಾದರೂ ಸಿಗುತ್ತೆ ನನಗೆ. ಎಲ್ ಸಿ ಎನಲ್ಲಿ ಮೆಟ್ರೋ ಚೇಂಜ್ ಮಾಡಬೇಕಿತ್ತು. ಸೊ ಅಲ್ಲಿ ಮೆಟ್ರೋ ವೆಯ್ಟ್ ಮಾಡಿ ನಾನು ಆಫೀಸ್ ರೀಚ್ ಆಗೋದು ಇನ್ನೂ 10 to 15 ಮಿನಿಟ್ಸ್ ಲೇಟ್ ಆಯಿತು. ಕೊನೆಗೂ ಬೇಗ ಬೇಗ ನಾನು ಆಫೀಸ್ಗೆ ಹೋದೆ. ಆಫೀಸಲ್ಲಿ ಇವತ್ತು ದಸರಾ ಹಬ್ಬ ಆಗಿರೋದ್ರಿಂದ ಪೂಜೆ ಇತ್ತು ನಮ್ಮದು. ಆ್ಯಂಡ್ ರಂಗೋಲಿ ಎಲ್ಲ ಹಾಕಿದ್ರು, ತುಂಬ ಕಲರ್ಫುಲ್ಲಾಗಿತ್ತು. ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಆಫೀಸಲ್ಲಿ. ಈ ಥರ ಪೂಜೆ ಮತ್ತು ಫಂಕ್ಷನ್ಸು ಯಾವ್ದಾರ ಇವೆಂಟ್ಗಳಿದ್ದಾಗ ಆಫೀಸಲ್ಲಿ ಎಲ್ಲ ಕೊಲೀಗ್ಸ್ ಎಲ್ಲ ಸೇರೋದು ತುಂಬ ಖುಷಿ ಇರುತ್ತೆ. ರೀಸನ್ ಏನಪ್ಪ ಅಂತಂದರೆ ಎವ್ರಿ ಡೇ ವರ್ಕ್ ಮಾಡಿ ಮಾಡಿ ಬೋರ್ ಆಗೋಗಿರುತ್ತೆ ನಮ್ಗಳಿಗೆ. ಅಷ್ಟು ಪ್ರೆಷರ್ ಇರುತ್ತೆ. ಸೊ ಒಬ್ಬರು ಮುಖ ಒಬ್ಬರು ನೋಡೇ ಇರಲ್ಲ ಒಂದೊಂದು ಸಲ ಒನ್ ಡೇ ಪೂರ್ತಿ. ಯಾಕಂದರೆ ಅಷ್ಟು ವರ್ಕ್ ಲೋಡ್ಗಳಿರುತ್ತೆ. ಅದನ್ನ ಕಂಪ್ಲೀಟ್ ಮಾಡಿ ಮನೆಗೆ ರೀಚ್ ಆದ್ರೇ ಸಾಕು ಅನಿಸುತ್ತೆ. ಬಟ್ ಈ ಥರ ಆಫೀಸ್ ಇವೆಂಟು ಫಂಕ್ಷನ್ ಯಾವ್ದಾರ ಪೂಜೆ ಇದ್ದಾಗ ಎಲ್ಲ ಸೇರಿದ್ರೆ ಆಟ ಹೊಡ್ಕೊಂಡು ಮಾತಾಡಿಕೊಂಡು ನಕ್ಕೊಂಡು ಚೆನ್ನಾಗಿರ್ಬೋದು. ಆ್ಯಂಡ್ ತುಂಬ ಖುಷಿಯಾಗಿ ಹರಟೆ ಹೊಡಿಬೋದು ಇಂಥ ಫಂಕ್ಷನ್ಗಳಲ್ಲಿ. ಆ್ಯಂಡ್ ಗಾಸಿಪ್ ಸಹ ಮಾಡ್ಬೋದು. ಹಾಗೆಯೇ ಈ ಥರ ಫಂಕ್ಷನ್ಗಳಿಗೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡು ಹೋಗೋಕ್ಕೂ ಮುಂಚೆನೇ ತುಂಬಾ ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಈಸಿ, ಅಲ್ಲಿ ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗಿರುತ್ತೆ. ಆ ಮಕ್ಳುಗಳನ್ನ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ತರಲೆಗಳಿರ್ತಾರೆ, ಕಿರ್ಚ್ತಾರೆ. ಎಲ್ಲ ಸೈಲೆಂಟಾಗಿದ್ದಾಗ ಏನಾದರೂ ತಲಾಟೆ ಮಾಡ್ತಾರೆ, ಅದೇ ಬೇಕು ಇದೇ ಬೇಕು ಅಂತ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ಅನಿಸುತ್ತೆ. ಅವಾಗೆಲ್ಲ ನೀವು ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ದರಷ್ಟೇ ನೀವು ಈ ಥರ ಫಂಕ್ಷನ್ಗಳಿಗೆ ನಿಮ್ಮ ಮಕ್ಳುಗಳನ್ನ ಕರ್ಕೊಂಡೋಗಿ. ಇಲ್ಲ ಅಂದರೆ ನೀನು ಇರಪ್ಪ ಮನೇಲೇ, ನಾನು ಹೋಗಿದ್ದು ಬರ್ತೀನಿ ಅಂತ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಬನ್ನಿ, ಇಲ್ಲ ಫಂಕ್ಷನ್ಗೆ ಹೋಗಬೇಡಿ. ಆ್ಯಂಡ್ ಫೈನಲಿ ನಮ್ಮ ಆಫೀಸ್ ದಸರಾ ಪೂಜೆ ಮುಗೀತು 2025. ಎಲ್ಲ ಫ್ಲೋರ್ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಆ್ಯಸ್ ಯೂಶ್ವಲ್ ಸ್ವೀಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆ್ಯಂಡ್ ಸ್ವೀಟ್ ಕೊಟ್ಟಾದ್ಮೇಲೆ ಏನು ಎಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು, ಸ್ವೀಟೆಲ್ಲ ಇಸ್ಕೊಂಡಾಯಿತು. ಸೊ ಎಲ್ಲರೂ ಅವ್ರವ್ರ ಮನೆಗೆ ಹೊರಟರು. ಎಲ್ಲರೂ ಅವ್ರವ್ರ ಮನೆಗೆ ಹೊರಟಾದ್ಮೇಲೆ ನಾನು ಹೊರಟಿದ್ದು ನೆಕ್ಸ್ಟು ನಮ್ಮ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋದೆ ನಾನು. ನಮ್ಮ ಆಫೀಸ್ಗೆ ಬನಶಂಕರಿ ದೇವಸ್ಥಾನ ತುಂಬ ನಿಯರ್ ಇರೋದ್ರಿಂದ ಸರಿ ಇವತ್ತು ದಸರಾ ಹಬ್ಬ ಇದೆ, ಹೇಗಿದ್ರು ಒಂದು ಸಲ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದೆ. ಬಟ್ ಅಂದ್ಕೊಂಡು ಹೋದೆ ತುಂಬ ರಶ್ ಇರ್ತಾರೆ ಇವತ್ತು ಹಬ್ಬ ಇರೋ ಕಾರಣ ಅಂದ್ಕೊಂಡು. ಆ್ಯಂಡ್ ಹಾಗೆಯೇ ಎಲ್ಲರೂ ನಿಂಬೆಹಣ್ಣು ದೀಪ ಹಚ್ಚೋದನ್ನ ನಾನು ನೋಡಿದ್ದೆ, ಬಟ್ ನಾನು ಯಾವತ್ತೂ ಹಚ್ಚಿರಲಿಲ್ಲ ಆ ಥರ. ಈ ಸಲ ಏನಕ್ಕೋ ಹಚ್ಚಬೇಕು ಅನ್ನಿಸ್ತು ಅಂದ್ಬಿಟ್ಟು ನಾನು ತೊಗೊಂಡೋದೆ ಟೆಂಪಲ್ಗೆ, ಬನಶಂಕರಿ ದೇವಸ್ಥಾನದಲ್ಲಿ ಹಚ್ಚೋಣ ಅಂತ. ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಜನರಲ್ ಕ್ಯೂ ಅಲ್ಲಿ. ಸರಿ ಅಂದ್ಬಿಟ್ಟು ನಾನು ಜನರಲ್ ಕ್ಯೂವಲ್ಲಿ ಹೋಗೋದು ಬೇಡ, ತುಂಬ ರಶ್ ಇದೆ, ಲೇಟ್ ಆಗಿಬಿಡುತ್ತೆ ಅಂತ ಸ್ಪೆಷಲ್ ಕ್ಯೂವಲ್ಲಿ ಹೋದೆ. ಅಲ್ಲೆಲ್ಲ ನಿಮಗೆ ಜಸ್ಟ್ 50 ರೂಪೀಸ್ ಅಷ್ಟೇ ಸ್ಪೆಷಲ್ ಎಂಟ್ರಿ ಅಂದರೆ. ಸೊ ಅಲ್ಲಿ ಕಡಿಮೆ ಇತ್ತು ಅಂದ್ಬಿಟ್ಟು ಅಲ್ಲಿಂದ ಮನೆಯಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ. ನಾನು ತೊಗೊಂಡೋಗಿರೋ ನಿಂಬೆಹಣ್ಣು ಆರತಿ ಪ್ಲೇಟಲ್ಲಿ ನಾನು ದೇವರಿಗೆ ಆರತಿ ಮಾಡಿದೆ. ಆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಒಳಗಡೆ ಅಲೋ ಇಲ್ಲ ಫೋನ್ ವಿಡಿಯೋ ಎಲ್ಲ ಮಾಡೋದು. ಅಲ್ಲಿಂದ ಮಾಡಿ ಬಂದು ನಾನು ಈಚೆ ಇಲ್ಲಿ ಗರ್ಭಗುಡಿ ಮುಂದೆ ಕಲ್ಲಿರುತ್ತಲ್ಲ, ಆ ಕಲ್ಲಿಗೆ ಒಂದು ಸಲ ಆರತಿ ಮಾಡಿದೆ. ತುಂಬ ರಶ್ ಇದ್ದರು ಈಚೆ ಜನ ಎಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಆರತಿ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವಸ್ಥಾನದೊಳಗಡೆನೆ ಇನ್ನು ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋದೆ. ಬಟ್ ಈ ಆರತಿದ್ದು ನಿಂಬೆಹಣ್ಣೆಲ್ಲ ಆರತಿ ಇರುತ್ತಲ್ಲ, ಅದನ್ನೆಲ್ಲ ಆ ದೇವ್ರ ಮುಂದೆನೇ ಇಡೋಕ್ಕೆ ಫೆಸಿಲಿಟಿ ಮಾಡಿದ್ದಾರೆ. ಅಲ್ಲೆಲ್ಲ ಇಟ್ಟು ನಾನು ಕ್ಯೂವಲ್ಲಿ ನಿಂತ್ಕೊಂಡೆ. ಬಟ್ ಇಲ್ಲಿ ತುಂಬ ರಶ್ ಇದ್ದರು ಜನ. ಇವತ್ತು ಹಬ್ಬ ಬೇರೆ ಇತ್ತಲ್ಲ, ಅದೇ ಕಾರಣಕ್ಕೆ ಜನ ಇನ್ನೂ ರಶ್ ಇದ್ದರು. ಯೂಶ್ವಲಿ ಟೆಂಪಲಲ್ಲಿ ಯಾವಾಗಲೂ ಜನ ಇರ್ತಾರೆ, ಇವತ್ತು ಹಬ್ಬ ಇದ್ದ ಕಾರಣ ಇನ್ನೂ ಜನ ಜಾಸ್ತಿನೇ ಇದ್ದರು. ದರ್ಶನ ಎಲ್ಲ ನಾನು ಮುಗಿಸ್ಕೊಂಡು ಈಚೆ ಬಂದೆ. ಈಚೆ ಬಂದಾಗ ಇಲ್ಲಿ ತುಲಾಭಾರ ಮಾಡಿಸ್ತಾರಲ್ಲ, ಆ ಥರ ಎಲ್ಲ ಇತ್ತು. ಇದನ್ನು ಇಲ್ಲಿ ಮಾಡ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಬಾವಿ ಎಲ್ಲ ಇತ್ತು. ಯಾವುದೋ ಹಳೆಯ ಬಾವಿನ ಇವಾಗ ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ.
ಆ್ಯಂಡ್ ಹಾಗೆಯೇ ದೇವಸ್ಥಾನದಲ್ಲಿ ಅಲ್ಲಲ್ಲೇ ರಂಗೋಲಿಗಳನ್ನ ಬಿಟ್ಟಿದ್ರು, ಕಲರ್ ರಂಗೋಲಿಗಳು ನೋಡೋಕ್ಕೊಂಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಳ್ಳೆ ಮಂತ್ರಾಲಯದಲ್ಲಿ ಹಾಕಿರ್ತಾರಲ್ಲ ಆ ಥರ. ಆದರೆ ಅಲ್ಲಿ ತುಂಬ ದೊಡ್ಡ ರಂಗೋಲಿ ಇರುತ್ತೆ. ಇಲ್ಲಿ ದೇವಸ್ಥಾನದ ಅಂಗಳ ಎಷ್ಟಿದೆಯೋ ಅಷ್ಟಾಗ್ಲಿಕ್ಕೆ ಚೆನ್ನಾಗಿ ಬಿಟ್ಟಿದ್ರು, ಕಲರ್ ಫುಲ್ಲಾಗಿ ಕಾಣ್ತಾ ಇತ್ತು. ಎಲ್ಲ ಮುಗಿಸಿ ನಾನು ಪ್ರಸಾದಕ್ಕೆ ಹೋಗೋಣ ಅಂತ ಹೊರಟೆ. ಬಟ್ ಅಲ್ಲಿ ಹೋಗೋ ಮಧ್ಯದಲ್ಲಿ ಒಂದು ರೂಮಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು, ಹೋಮ ಎಲ್ಲ ಮಾಡ್ತಾಯಿದ್ರು. ನಾನು ಒಳಗಡೆ ಏನು ಹೋಗಲಿಲ್ಲ, ತುಂಬ ರಶ್ ಇತ್ತು ಅಂದ್ಬಿಟ್ಟು ಈಚೆನೇ ನೋಡ್ಬಿಟ್ಟು ಕೈ ಮುಕ್ಕೊಂಡು ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಪ್ರಸಾದ ಹತ್ರ ಹೋದೆ. ಬಟ್ ಪ್ರಸಾದ ಹತ್ರ ಹೋದಾಗಲೇ ಗೊತ್ತಾಗಿದ್ದು ಅಷ್ಟು ಜನ ಇದ್ದಾರೆ, ಇಷ್ಟು ಜನದ ಮಧ್ಯೆ ಹೆಂಗೆ ಹೋಗೋಕ್ಕಾಗುತ್ತೆ, ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ. ಅದಾದಮೇಲೆ ನಾವು ಈಚೆ ಬಂದಾಗ ಅಲ್ಲೂ ಸಹ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಕ್ಯೂವಲ್ಲಿ ನಿಂತ್ಕೋಬೇಕಿತ್ತು. ಅದರಲ್ಲಿ ಅಲ್ಲೂ ಸಹ ತುಂಬ ಜನ ಇದ್ದರು. ತುಂಬ ಲೇಟ್ ಆಗಿಬಿಡುತ್ತೆ, ಇನ್ನು ಇಷ್ಟೊಂದು ಜನ ಇದ್ದಾರಲ್ಲ ಅಂತ ನಾನು ಪ್ರಸಾದಕ್ಕೇನು ಹೋಗಿಲ್ಲ. ಇದಕ್ಕೆ ದೇವ್ರ ದರ್ಶನ ಆಯ್ತಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಸೊ ಇದು ನನ್ನ ದಸರಾ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.